ಹೇ ಫ್ಯಾಮ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಪ್ರತಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ನಮ್ಮ ಮನೆಯಿಂದ, ನೋಡಿ ಕಾಂಪೌಂಡಿಂದ. ಸ್ವಲ್ಪ ವರ್ಕ್ ಪ್ರೆಷರಲ್ಲಿ ಹೆವಿ ಟೆನ್ಷನ್ ಆಗಿದ್ದೀನಿ ಗಾಯ್ಸ್, ಅದಕ್ಕೆ ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ. ಆದಮೇಲೆ ನನ್ನ ಟ್ರಕ್ಕಿಗೆ ಸ್ವಲ್ಪ ಏನೋ ಸಮಸ್ಯೆ ಬಂದೈತೆ. ಅದೇನೋ ಆಯಿಲ್ ಗೇರ್ ಬೇರಿಂಗ್ ಏನೋ ಹೋಗೈತೆ, ಸರಿ ಮಾಡಿಸ್ಬೇಕು ಅದು ಇದು ಅಂತ ಏನೋ ಹೇಳ್ತಾವ್ರೆ. ತುಮಕೂರಲ್ಲೈತೆ ಗಾಡಿ, ನಾನಿರೋದು ಬೆಂಗಳೂರಲ್ಲಿ. ಒಳ್ಳೆ ಸವಾಸ ಆಯ್ತಲ್ಲ ಅಂದ್ಕೊಂಡು ಅದನ್ನು ರೆಡಿ ಮಾಡೋಕ್ಕೆ ಇವಾಗ ಬಿಡಿಸಿದ್ದೀನಿ. ಅದೇ ಟೆನ್ಷನಲ್ಲಿ ವ್ಲಾಗು ಮಾಡಿಲ್ಲ, ಏನೂ ಮಾಡಿಲ್ಲ. ಸದ್ಯಕ್ಕೆ ಈ ವ್ಲಾಗ್ನ ಮಾಡಬೇಕು, ಕನ್ಸಿಸ್ಟೆನ್ಸಿ ಇಂಪಾರ್ಟೆಂಟ್. ಏನೇ ಆದರೂ ವ್ಲಾಗ್ ಮಾಡೋದು ಬಿಡಬಾರ್ದು ಅಂದ್ಬಿಟ್ಟು ವ್ಲಾಗ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಬನ್ನಿ, ಆವತ್ತು ಸ್ಟೋರಿ ನಡೆಸ್ತಾ ಇದ್ದೆ ಅಲ್ವಾ, ಆ ಸ್ಟೋರಿನ ಮುಗಿಸ್ಬಿಡೋಣ ಇವತ್ತಿಗೆ. ಆ ಸ್ಟೋರಿಲಿ ಎಲ್ಲಿದ್ದೆ ನಾನು, ದಿವ್ಯಾ ಪರಿಚಯ ಮಾಡಿಕೊಡ್ತಾ ಇದ್ಲು ಸಾನ್ವಿಗೆ, ಅದಿದ್ದೆ ಅಲ್ವಾ, ಅಲ್ಲಿಂದ ಮುಂದಕ್ಕೆ ಮುಗಿಸ್ತೀನಿ ಇವತ್ತು. ಬನ್ನಿ. ಎಲ್ಲಿದ್ದು ಸ್ಟೋರಿ, ಅವಳು ಯಾರು ದಿವ್ಯಾ ಬಂದುಬಿಟ್ಟು ಎಲ್ಲರೂ ಪರಿಚಯ ಮಾಡಿಕೊಡ್ತಾಳೆ. ಅವ್ರಿಗೆ ಎಲ್ಲರೂ ಗರ್ಲ್ಸ್ ಹೇಳ್ತಾರೆ ವೆಲ್ಕಮ್ ಟು ಅವರ್ ಗ್ರೂಪ್ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಅಲ್ಲಿ ಸ್ವಲ್ಪ ಜನ ಹುಡುಗಿರಿರ್ತಾರೆ. ಅದ್ರ ಒಂದು ಹುಡುಗಿ ಹೇಳ್ತಾಳೆ, ನೀನು ಅದೃಷ್ಟ ಅಂತ ಬಿಡಮ್ಮ, ನೀನು ಹೋಗ್ಬಿಟ್ಟು ಅಲ್ಲಿ ಕೂತಿದ್ಯಾ ಅವನ ಪಕ್ಕ ಅಂತ, ಹಂಗೆ ಹಿಂಗೆ ಅಂತ ಹೇಳ್ತಾಳೆ. ಅವಾಗ ಅವಳು ಯಾರು ಹೇಳ್ತಾಳೆ, ಇವಳು ಸಾನ್ವಿ ಫುಲ್ಲು ನಗ್ತಾ ಇರ್ತಾಳೆ ನಾಚ್ಕೊಂಡು. ಅದಕ್ಕೆ ಇವಳು ದಿವ್ಯಾ ಹೇಳ್ತಾಳೆ, ಹಂಗೇನಿಲ್ಲ, ಲಕ್ಕಿ ಏನಿಲ್ಲ ಅದು ನಂಬೇಡ ಸಾನ್ವಿ ನೀನು, ಇವಳಿಗೆ ಮೋಹನ್ ಮೇಲೆ ತುಂಬ ದೊಡ್ಡ ಕ್ರಶ್ ಇದೆ, ಅದಕ್ಕೆ ಹಂಗೆ ಹೇಳ್ತಾವಳೆ, ಡೌನ್ ಮಾಡ್ತಾವಳೆ, ನೀನೇನು ಹಂಗೆ ಮಾಡಬೇಡ ಅಂತ, ನೀನೇನು ಅದು ನಂಬೇಡ ಅಂತ. ಅದಾದಮೇಲೆ ಆಯಿತು. ಆಮೇಲೆ ಟೀಚರ್ ಬರ್ತಾರೆ ನೆಕ್ಸ್ಟ್ ಪೀರಿಯಡ್ಗೆ. ನೆಕ್ಸ್ಟ್ ಕರಣ್ ಹೋಗಬಾರ್ದು, ಇವನು ಕರಣ್ ಅಂತೀನಿ, ಸಾರಿ ಯಾರಪ್ಪ ಅದು. ನೆಕ್ಸ್ಟ್ ಟೀಚರ್ ಬರ್ತಾರೆ, ಎಲ್ಲರೂ ಪ್ಲೇಸಲ್ಲಿ ಕೂತ್ಕೊತಾರೆ. ಮೋಹನ್ ನೋಡಿದ್ರೆ ಬಂದಿರಲ್ಲ ಕ್ಲಾಸ್ಗೆ. ಅವಾಗ ಟೀಚರ್ ಹೇಳ್ತಾರೆ, ಈ ಮೋಹನ್ ಯಾವಾಗಲೂ ಇದೇ ಕತೆ ಆಯಿತು, ಹೋಗಮ್ಮ ಸಾನ್ವಿ ನೀನೆಲ್ಲ ಅವನ ಪಕ್ಕ ಕೂತ್ಕೊಳ್ಳೋದು, ಹೋಗ್ಬಿಟ್ಟು ಮೋಹನ್ ಹುಡ್ಕೊಂಬರೋದು ಅಂತ ಕಳಿಸ್ತಾರೆ. ಅದಕ್ಕೆ ಸಾನ್ವಿ ನನಗೆ ಹೇಳ್ತಾವ್ರೆ ಇವರು, ಇವಾಗೆಲ್ಲಪ್ಪ ಹುಡ್ಕೋದು ಇವನ್ನ ಅಂದ್ಕೊಂಡೆಲ್ಲ ಥಿಂಕ್ ಮಾಡ್ಕೊಂಡಿರ್ತಾಳೆ. ಆವಾಗ ಏನಾಗುತ್ತೆ ಅಂದರೆ ಹೋಗ್ತಾಳೆ ಹೊರಗಡೆ, ಮೋಹನ್ ಹೊಡಿಕೊಂಡ್ರು. ಆವಾಗ ಸಾನ್ವಿ ಎಲ್ಲಿ ಹುಡ್ಕೋದು ಇವನ್ನ, ಯಾವ ಮೂಲೆಯಲ್ಲಿ ಇರ್ತಾನೆ ಗೊತ್ತಿಲ್ವಲ್ಲ, ಎಲ್ಲಿ ಲೈಬ್ರರಿಲಿ ಇರ್ತಾನೆ ಅಂದ್ಬಿಟ್ಟು ಲೈಬ್ರರಿಗೆ ಹೋಗ್ತಾರೆ, ಪ್ಲೇಗ್ರೌಂಡ್ಗೆ ಹೋಗ್ತಾಳೆ, ಎಲ್ಲ ಕಡೆ ಚೆಕ್ ಮಾಡ್ತಾಳೆ, ಎಲ್ಲೂ ಸಿಗೋಲ್ಲ. ಅದಾದಮೇಲೆ ಅಲ್ಲೊಬ್ಬ ಡಿಕ್ಕಿ ಹೊಡಿತಾನೆ, ಯಾರಿಗೆ, ಸಾನ್ವಿಗೆ. ಅವನ ಹೆಸರು ಬಂದು ಏನು ಬೇಡ, ಅವನ ಹೆಸರು ಸುಮ್ಮನೆ ಹಂಗೆ ಏನೋ ಒಂದು ಏನು ಹೆಸರು ನೆನಪು ಬರ್ತಾಯಿರಲ್ಲ ಗೈಸ್. ಅನಿಲ್ ಅಂತ ಅನಿಲ್ ಡಿಕ್ಕಿ ಹೊಡಿತಾನೆ. ಅನಿಲ್ ಡಿಕ್ಕಿ ಹೊಡೆದಾಗ ಅನಿಲ್ ಬಂದು ಸೀನಿಯರ್, ಡಿಕ್ಕಿ ಹೊಡಿತಾನೆ. ಸಾನ್ವಿ ನೋಡ್ತಾಳೆ, ಇವನು ಕೊಂಡ್ಕೊಂಡು ಸ್ವಲ್ಪ ಹಂಗೆ ಹಿಂಗೆ ಅಂತ ಸಾನ್ವಿ ರೌಡಿ ಬೇಫಿ ಥರ ಆಡ್ತಾಳೆ. ಅದಕ್ಕೆ ಇವನು ಅನಿಲ್ ಇದ್ದವನು ಸಾರಿ ಅಂತ ಅವನು ಹೇಳ್ತಾನೆ. ಅನಿಲ್ಗೆ ಸಾನ್ವಿ ಮೇಲೆ ಕ್ರಶ್ ಆಗುತ್ತೆ. ಟ್ರಯಾಂಗಲ್ ಲವ್ ಸ್ಟೋರಿ ಇವಾಗ ಸ್ಟಾರ್ಟು. ಇಲ್ಲಿ ಸಾನ್ವಿಗೆ ಮೋಹನ್ ಕಂಡ್ರೆ ಆಸೆ, ಮೋಹನಿಗೆ ಯಾರ ಕಂಡ್ರೂ ಆಸೆ ಇಲ್ಲ, ಅನಿಲ್ಗೆ ಸಾನ್ವಿ ಕಂಡ್ರೆ ಆಸೆ, ಗೊತ್ತಾಯ್ತಾ? ಹಿಂಗೆ ಟ್ರಯಾಂಗಲ್ ಲವ್ ಸ್ಟೋರಿ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆದಮೇಲೆ ಅವನು ಯಾವ ಕ್ಲಾಸು ಏನೋ ಹೋಗಿದ್ದು ಅಂತ ಮಾತಾಡ್ತಾ ಇರ್ತಾನೆ. ನಾನು ಇಲ್ಲಿ ಓದ್ತಾ ಇರ್ದಂಗೆ ಹಿಂಗೆ ನೀನು ಮೋಹನ ನೋಡ್ದ ಅಂತಾರೆ. ಯಾವ ಮೋಹನ್ ಅಂತ ಅವ್ನು ಕೇಳ್ತಾನೆ. ಹಿಂಗೆ ನಮ್ಮ ಕ್ಲಾಸ್ ಅವನು ಹಿಂಗೆ ಹುಡ್ಕೊಂಬರೋಂಥ ಟೀಚರ್ ಕಲ್ಸರ್. ಹೌದಾ, ಸರಿ ಆಯಿತು ಹುಡ್ಕಪ್ಪ ಅಂತ ಹೇಳ್ತಾರೆ. ನೆಕ್ಸ್ಟ್ ಮೀಟಿಂಗ್ ಅಂದ್ಬಿಟ್ಟು ಬಾಯ್ಬಿಟ್ಟು ಹೋಗ್ತಾರೆ. ನಾರ್ಮಲ್ ಗೆಸ್ಚರ್ ಆಗುತ್ತೆ. ಇವಳು ಹುಡ್ತಾ ಇರ್ತಾಳೆ, ಸಿಗಲ್ಲ. ಅವ್ನ ಮನೆಗೆ ಹೋಗ್ಬಿಟ್ಟಿರ್ತಾರೆ. ನೆಕ್ಸ್ಟ್ ಡೇ ಬರ್ತಾರೆ ಕಾಲೇಜ್ಗೆ. ಸೇಮ್ ಫಸ್ಟ್ ಪೀರಿಯಡ್ ಅವ್ನು ಬರೋದು ಲೇಟ್ ಆಗುತ್ತೆ. ಬರ್ತಾನೆ ಒಟ್ಟಿನಲ್ಲಿ. ಅದಾದಮೇಲೆ ಹಿಂಗೆ ಕೇಳ್ತಾಳೆ, ಎಲ್ಲೋಗಿದೆ ನಾನು ನೀನು ಹುಡುಕ್ತಾ ಇದ್ದೆ ಹಂಗೆ ಹಿಂಗೆ ಅಂತ. ಸೊ ಅದಕ್ಕೆ ಇವನು ಮೋಹನ್ ಹೇಳ್ತಾನೆ, ನಾನು ಎಲ್ಲರೂ ಹೋಗ್ತೀನಿ, ಅದೆಲ್ಲ ನಿನಗೆ ಬೇಡ, ನಾನು ಇಷ್ಟ ಬಂದರೆ ನಾನು ಇರ್ತೀನಿ, ಇಲ್ಲಾಂದರೆ ಇರಲ್ಲ, ಹಂಗೆ ಹಿಂಗೆ ಅಂತ ಅವನ ಥರ ದೌಲತ್ತಲ್ಲಿ ಮಾತಾಡ್ಕೊತಾನೆ. ಫೈನ್ ಅಂದ್ಕೊಂಡು ಪ್ರತಿ ಬಿಡಪ್ಪ ನನಗೆ ಕೇಳಿ ತಪ್ಪಾಯಿತು ಅಂದ್ಕೊಂಡವಳು, ಫೈನ್ ಸಾರಿ ಐ ಆಸ್ಟ್, ಇಟ್ ವಾಸ್ ಮೈ ಮಿಸ್ಟೇಕ್ ಅಂದ್ಕೊಂಡು ಸುಮ್ಮನೆ ಆಗ್ತಾನೆ. ಅದಾದಮೇಲೆ ನೆಕ್ಸ್ಟು ಲಂಚ್ ಪೀರಿಯಡ್ ಬರುತ್ತೆ. ಮೋಹನ್ ಊಟಕ್ಕೆ ಹೋಗ್ತಾನೆ. ಇವ್ರು ಎಲ್ಲರೂ ಎಲ್ಲರೂ ಎದ್ದು ಊಟಕ್ಕೆ ಹೋಗ್ತಾರೆ. ಅದಾದಮೇಲೆ ಅನಿಲ್ ಬರ್ತಾನೆ, ಸಿಗ್ತಾನೆ. ರೌಡಿ ಅಂತ ಕರೀತಾನೆ ಅವಳನ್ನ, ಸಾನ್ವಿನ. ಅದಕ್ಕೆ ವಾಟ್ ಅಂತ ಕೇಳ್ತಾಳೆ. ಇವಳು ನಾರ್ಮಲಾಗಿ ಮಾತಾಡ್ಸಿರ್ತಾಳೆ. ಆಮೇಲೆ ಹಿಂಗೆ ಏನು ತಂದಿದೆ ಊಟ ಅದು ಇದು ಅಂತ ಕೇಳಿಕೊಂಡು ಮಾತಾಡ್ತಾ ಇರ್ತಾರೆ. ಇದು ಮೋಹನ್ ನೋಡ್ತಾನೆ. ಮೋಹನ್ ಹೊಟ್ಟೆವ್ರಿಗೆ ಇಷ್ಟ ಆಗುತ್ತೆ. ಇವಳು ಎಲ್ಲ ಹುಡುಗಿರ್ತಾರೆ ಹಂಗೆ ಹಿಂಗೆ ಅಂದ್ಕೊಂಡು ಬೈಕೊತಾರೆ. ಬೈಕೊಂಡಾದ್ಮೇಲೆ ನೋಡ್ತಾಳೆ. ಆಮೇಲೆ ಕ್ಲಾಸಿಗೆ ಬರ್ತಾಳೆ. ಕ್ಲಾಸಿಗೆ ಬಂದು ಕೂತ್ಕೊಂಡಿರ್ತಾರೆ ಇಬ್ಬರು. ಆಮೇಲೆ ಇವಳು ಮಾತಾಡ್ತಾಳೆ, ಇವತ್ತು ನನಗೆ ಹಳೇದು ಪ್ರೀವಿಯಸ್ ಆದರೆ ಇವ್ರು ಬಂದು ಲೇಟ್ ಆಗಲ್ವಾ, ಅದಕ್ಕೆ ಪ್ರೀವಿಯಸ್ದು ನೋಟ್ಸ್ ಕಳಿಸು ನನಗೆ, ಅದು ಇದು ಅಂತ ಹೇಳ್ತಾರೆ. ನಾನೇ ಕಳಿಸ್ಲಿ, ಹೊರಗಡೆ ಯಾರ ಹತ್ರ ಮಾತಾಡ್ತಿದ್ದಲ್ಲ ಅವನ ಹತ್ರ ನಮ್ಮ ಸೀನಿಯರ್ ಅವನು ಹೇಳ್ಕೊಡ್ತಾನೆ ನಿನಗೆ ಹಂಗೆ ಹಿಂಗೆ ಅಂತ.
ಆಮೇಲೆ ಇವಳು ಏನು ನೀವು ಹಿಂಗೆ ಮಾತಾಡ್ತಾನಲ್ಲ ಅಂದ್ಕೊಂಡು ಇವ್ಳಿಗೇನು ಡೌಟ್ ಬರೋಲ್ಲ ಅವಾಗ ಸದ್ಯಕ್ಕೆ, ಏನು ನೀವು ಹಿಂಗೆ ಮಾತಾಡ್ತಾನಲ್ಲ ಅಂದ್ಕೊಂಡು ಸುಮ್ಮನೆ ಆಗ್ತಾಳೆ. ಅದಾದಮೇಲೆ ಇವಳು ನೆಕ್ಸ್ಟು ಪೀರಿಯಡ್ ಮುಗಿಯುತ್ತೆ. ನೆಕ್ಸ್ಟ್ ದಿವ್ಯಾ ಬರ್ತಾಳೆ. ದಿವ್ಯಾ ಬಂದ್ಬಿಟ್ಟು ನಾನು ನಿನ್ನ ನೋಟ್ಸ್ ಕಳ್ತೀನಿ ಬಿಡು, ತಲೆ ಕೆಡಿಸ್ಕೊಂಬೇಡ ಹಂಗೆ ಹಿಂಗೆ ಅಂತ ಹೇಳ್ತಾಳೆ. ಸರಿ ಆಯಿತು ಅಂದ್ಬಿಟ್ಟು ಸುಮ್ಮನೆ ಆಗ್ತಾರೆ. ಅದಾದಮೇಲೆ ಸದ್ಯಕ್ಕೆ ಇಷ್ಟು ಇರಲಿ ಗೈಸ್. ಇನ್ನು ಮಿಕ್ಕಿದ್ದು ನೆಕ್ಸ್ಟು ಯಾವಾಗಾರು ಮೂಡ್ ಬಂದರೆ ಹೇಳ್ತೀನಿ. ಕಥೆನೇ ಒಂಥರ ಬೋರಿಂಗ್ ಅಂದರೆ ನಿಮ್ಗೆ ಕೇಳೋಕ್ಕೆ ಬೋರಿಂಗ್ ಆಗುತ್ತೆ ಅಂತ ಅನ್ನಿಸ್ತೈತೆ. ಬಟ್ ಫೈನ್, ಸದ್ಯಕ್ಕೆ ಇಲ್ಲಿಗೆ ಸಾಕಲ್ವಾ. ಸದ್ಯಕ್ಕೆ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಗೈಸ್. ಟೈಮ್ ಇರಲಿಲ್ಲ, ಅದಕ್ಕೆ ಕತೆ ಹೇಳ್ಕೊಂಡು ಇನ್ನೇನು ಕಂಟೆಂಟ್ ಮಾಡೋದು ಅಂದ್ಕೊಂಡು ಇವತ್ತು ನೆಕ್ಸ್ಟ್ ವ್ಲಾಗ್ ಬೇರೆ ಸ್ಟಾರ್ಟ್ ಮಾಡಬೇಕು. ಫುಲ್ಲು ಕಾಫ್ ಆಗಿಬಿಟ್ಟಿದೆ, ಹುಷಾರು ಬೇರೆ ಇಲ್ಲ. ಹುಷಾರಿಲ್ಲ ಅಂದ್ರೂ ಬಿಡ್ತಾಯಿಲ್ಲ ನಾನು. ನೋಡಿ ಒಬ್ಬಳೇ ಕೆಂಪಿ ಒಬ್ಬಳೇ ನಿಂತವಳೆ, ಯಾರೂ ಇಲ್ಲ. ಸೈಕಲ್ ಅದೊಂದು ಸೈಕಲ್ ಚಿಕ್ಕ ವಯಸ್ಸಲ್ಲಿ ಗಾಯಸ್ ಆ ಸೈಕಲ್ ತೊಗೊಳಕ್ಕೆ ಒದ್ದಾಡ್ಬಿಟ್ಟಿದ್ದೀನಿ. ನಮ್ಮ ಮನೇಲಿ ಕೇಳ್ತೀನಿ ಕೊಡ್ಸಲ್ಲ, ಬಿದ್ದೋಗ್ಬಿಡ್ತಿ ಅಂತ ಭಯ ಇವ್ರಿಗೆ. ಚೆನ್ನಾಗಿತ್ತು ಅದೆಲ್ಲ ಚಿಕ್ಕ ವಯಸ್ಸಲ್ಲಿ ಬಿಡಿ. ಇವಾಗ ಬೈಕ್ ಇದೆ, ಕಾರಿದೆ, ವಯಸ್ಸು ಎಲ್ಲ ಹ್ಯಾಪನ್ ಸಿಚುವೇಶನ್ ತಕ್ಕನಂಗೆ ಹೋಗ್ತಾ ಇರುತ್ತೆ ಜೀವನ ಅಷ್ಟೇ. ಸದ್ಯಕ್ಕೆ ಇದಕ್ಕೆ ಬರೋಣ. ಇವತ್ತಿನ ನೆಕ್ಸ್ಟ್ ವ್ಲಾಗ್ ಸ್ಟಾರ್ಟ್ ಮಾಡಬೇಕು ನಾನು. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಗೈಸ್, ಶೇರ್ ಮಾಡಿ ಆದಷ್ಟು. ಈ ವ್ಲಾಗ್ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಗೈಸ್, ಮರಿಬೇಡಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ ಅಂದರೆ ನಾಳೆ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಸಿ ಯು. खत्म, बाय बाय, टाटा, गुड बाय, गया.